ಸಿದ್ಧಲಿಂಗ ಅಂಟು ಒಂದು ಪೊಲೀಸ್ ಅವರು ಬಂದಿದ್ದಾರೆ. ಅವ್ರಿಗೂ ಒಂದು ಕೋವಿಡ್ ಆದಮೇಲೆ ಅವ್ರಿಗೂ ಒಂದು ಸ್ಟಂಟ್ ವೇನ್ಸ್ಗೂ ಆರ್ಟ್ರೀಸ್ಗೂ ನಾವು ಪ್ರೆಷರ್ ಕೊಡ್ತೀವಿ. ಅದರಿಂದ ಅವ್ರಿಗೂ ಶುಗರ್ ಕಡಿಮೆ ಆಗೋದಕ್ಕೂ ಶುರು. ಅವ್ರು ಎದ್ದು ನಿಲ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲ. ನೆಕ್ಸ್ಟ್ ಡೇ 11 ರೌಂಡ್ಸ್ ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇಂಚರ. ನಮ್ಮ ಆರಕ್ಷಕರು ಅಂದ್ರೆ ಪೊಲೀಸರು, ಅವರಿಗೆ ಸಮಯನೇ ಇರೋದಿಲ್ಲ. ಪ್ರತಿದಿನ ಹೋಗ್ತಾನೆ ಇರ್ತಾರೆ ಕೆಲಸಕ್ಕೆ. ನಮ್ಮ ಹಾಗೆ ಅಥವಾ ಬೇರೆ ವೃತ್ತಿಲಿ ಇರೋರ ಹಾಗೆ 1 ದಿವಸ ಅಥವಾ 2 ದಿವಸ ರಜೆ ಹಾಕೋದಕ್ಕೂ ಸಮಯ ಇರಲ್ಲ. ಈ ರೀತಿ ಇದ್ದಾಗ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇರುತ್ತೆ. ಹಾಗೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಅಲ್ಲಿ ಆದಂತಹ ಸಮಸ್ಯೆ ಅಂದ್ರೆ ಅದು ಕೋವಿಡ್ ಇಂದ ಆದಂತಹ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಗಳನ್ನು ಕೂಡ ನಾವು ಸಾಕಷ್ಟು ಜನರಲ್ಲಿ ನೋಡಿರ್ತೀವಿ. ಸೊ ಈ ರೀತಿ ಆರಕ್ಷಕರು ಅಂದ್ರೆ ಪೊಲೀಸರೊಬ್ಬರಲ್ಲಿ ಒಂದು ಸಮಸ್ಯೆ ಕಂಡು ಬಂದಿತ್ತು. ಆ ಸಮಸ್ಯೆ ಏನು ಅಂಡ್ ಆ ಸಮಸ್ಯೆಗೆ ಯಾವ ರೀತಿ ಮರ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಂಡ್ರು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಸ್ವಾಮೀಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಈಗಾಗಲೇ ನಮ್ಮ ವೀಕ್ಷಕರು ಕೆಲವರು ನೋಡಿರಬಹುದು ನಮ್ಮ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪೊಲೀಸರೊಬ್ರು ಅವರ ಸಮಸ್ಯೆಗೆ ಮರ್ಮ ಚಿಕಿತ್ಸೆಯ ಮೂಲಕ ಸಂಪೂರ್ಣ ಪರಿಹಾರ ಕಂಡುಕೊಂಡಿದ್ದಾರೆ. ಅವರ ಸಮಸ್ಯೆ ಯಾವ ರೀತಿ ಇತ್ತು ಅಂಡ್ ಯಾವ ರೀತಿ ಪರಿಹಾರ ಕಂಡುಕೊಂಡ್ರು? ಈಗ ನಮ್ಮ ಹತ್ರ ಸಿದ್ಧಲಿಂಗ ಅಂಟು ಒಂದು ಪೊಲೀಸ್ ಅವರು ಬಂದಿದ್ದಾರೆ. 1 ವಾರ ಇಲ್ಲೇ ನಮ್ಮ ಹತ್ರ ಎಲ್ಲ ಸೇವೆಗಳು ಪಡಿಸ್ಕೊಂಡಿದ್ದಾರೆ. ಅವ್ರಿಗೂ ಒಂದು ಕೋವಿಡ್ ಆದಮೇಲೆ ಅವ್ರಿಗೂ ಒಂದು ಸ್ಟಂಟ್ ಹಾಕಿದ್ದಾರೆ ಹಾರ್ಟಲ್ಲಿ. ಎಜೆಕ್ಷನ್ ಫ್ರಾಕ್ಷನ್ ಅವ್ರಿಗೂ 40 ಇತ್ತು. ಸೊ ಅದರಿಂದ ಕೋವಿಡ್ ಸೈಡ್ ಎಫೆಕ್ಟ್ಸ್ ಹೇಳಿದರೆ ಅವ್ರಿಗೂ ನಡ್ಕೊಂಡು ಬರೋದಕ್ಕೂ ಆಗ್ತಾ ಇಲ್ಲ, ನಿಲ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಅದು ಏನಾದರೂ ಒಂದು ಲೋಯರ್ ಸೀಟಲ್ಲಿ ಕೂತ್ಕೊಂಡ್ರೆ ಅವರು ಸಪೋರ್ಟ್ನಿಂದ ನಿಲ್ಲಿಸ್ಬೇಕು ಅವ್ರನ್ನ. ಆ ಥರ ಒಂದು ಸಮಸ್ಯೆ ಅವ್ರಿಗೂ ಆಗಿದೆ. ಇನ್ನೊಂದು ಏನಂದರೆ ಅವ್ರು ವೀಲ್ ಚೇರಲ್ಲಿ ಬಂದಿದ್ದಾರೆ, ಇಲ್ಲಾಂದರೆ ಸಪೋರ್ಟ್ ಇಟ್ಕೊಂಡೆ ಈ ಥರ ಒಂದು ಸಮಸ್ಯೆ ಇರೋದ್ರಿಂದ ಮರ್ಮ ಚಿಕಿತ್ಸೆ ಮೂಲಕ ಆಗುತ್ತಾ ಅಂತ ಅವ್ರಿಗೂ ಒಂದು ಸಂಶಯ ಇತ್ತು. ಅವರೆಲ್ಲ ಕಡೆ ಹೋಗಿದ್ದಾರೆ. ಅವರು ಅಳಿಯಾನು ಯಾರೋ ಅವರು ಡಾಕ್ಟರು, ಸೊಸೆನೋ ಮಗಳು ಅವರು ಡಾಕ್ಟರ್ ಅಂತ ಹೇಳಿದ್ದಾರೆ. ಬಟ್ ಅವರು ಮಾಡಿರೋ ಒಂದು ಟ್ರೀಟ್ಮೆಂಟ್ ಬಂದು ಅವ್ರಿಗೂ ಸರಿ ಹೋಗಿಲ್ಲ, ಕಾಯಿಲೆ ಸರಿ ಹೋಗಿಲ್ಲ, ವಾಸಿ ಆಗಿಲ್ಲ. ಅದರಿಂದ ನಮ್ಮ ವಿಡಿಯೋ ನೋಡಿ ಇದು ಆಗತ್ತಾ ಅಂಟು ಕೇಳಿದ್ದಾರೆ. ಅವ್ರಿಗೂ ನಾವು ಕೊಟ್ಟಿರೋ ಅಶ್ಯೂರೆನ್ಸ್ ಏನು ಅಂದರೆ ಫಸ್ಟು ಸೆಷನ್ಸಲ್ಲೇ ನಿಮಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ನಾವು ಅವ್ರಿಗೂ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಳಿದ ತಕ್ಷಣವೇ ಅವ್ರಿಗೂ ತುಂಬ ಖುಷಿ ಆಯಿತು. ಆದಮೇಲೆ ಅವ್ರದ್ದು ಕೇಸ್ ಹಿಸ್ಟ್ರಿ ತೊಗೊಂಡಿದ್ವಿ. ಅದರಲ್ಲಿ ಅವ್ರಿಗೂ ಮೊಟ್ಟ ಮೊದಲಾಗಿ ಅವ್ರಿಗೂ ಸ್ಟಂಟ್ ಪೇಸ್ ಮೇಕರ್ ಹಾಕಿದ್ದಾರೆ, ಪೇಸ್ ಮೇಕರ್ ಹಾಕಿದ್ದಾರೆ. ಅವ್ರಿಗೆ ಎಜೆಕ್ಷನ್ ಫ್ರಾಕ್ಷನ್ 40 ಇರೋದನಿಂದ ಪೇಸ್ ಮೇಕರ್ ಹಾಕಿದ್ದಾರೆ. ಇದು ಕೋವಿಡ್. ಈಗ ಕೋವಿಡ್ ಬಗ್ಗೆ ನಾನು ಒಂದು ವಿಷಯ ಹೇಳಬೇಕೊಂಡಿದ್ದೀನಿ. ಆ ಕೋವಿಡ್ ಏನೋ ಒಂದು ವೈರಸ್ ನಮ್ಗೆ ಸ್ಪ್ರೆಡ್ ಆಗಿದೋ ಅದು ಬೇಸಿಕಲಿ ಅದು ಲಂಗ್ಸ್ನ ಅಫೆಕ್ಟ್ ಮಾಡಿದೆ. ಲಂಗ್ಸ್ ಎಫೆಕ್ಟ್ ಯಾವತ್ತಾಗತ್ತೋ, ರೆಸ್ಪಿರೇಟರಿ ಸಿಸ್ಟಮ್ಸ್ ನಿಮಗೂ ಡಿಸ್ಫಂಕ್ಷನ್ ಆಗಿಬಿಡತ್ತೋ, ಅದರ ಸಮಸ್ಯೆಗಳು ತುಂಬ ಕಡೆ ನಮಗೂ ಅದರದ್ದು ಅಡ್ವರ್ಸ್ ಇಂಪ್ಯಾಕ್ಟ್ ಆರ್ಗನ್ಸಲ್ಲಿ ಸಿಗತ್ತೆ. ಕೆಲವ್ರಿಗೂ ನೋಡಿದರೆ ರೆಸ್ಪಿರೇಟರಿ ಒಂದೇ ಇಲ್ಲ, ಉಸಿರಾಟ ತೊಂದರೆ ಒಂದೇ ಇಲ್ಲ. ಕೆಲವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು, ಕೆಲವ್ರಿಗೂ ಕತ್ತು ನೋವು ಬರ್ಬೋದು, ಕೆಲವ್ರಿಗೂ ಬೆನ್ನು ನೋವು ಬರ್ಬೋದು, ಕೆಲವ್ರಿಗೂ ಮಂಡಿ ನೋವು ಬರ್ಬೋದು. ಕಾರಣ ಏನಂದರೆ ಎಕ್ಸಾಕ್ಟ್ಲಿ ಅದು ಡಾರ್ಸಲ್ 2 ಇಲ್ಲಾಂದರೆ T2 ಥೊರಾಸಿಕ್ 2 ಅಂತ ಹೇಳ್ತೀವಿ ಹಿಂದ್ಭಾಗದಲ್ಲಿ, ಆ ಸ್ಪೈನ್ ಡಿಸ್ಕಲ್ಲಿ ಅದು ಆ ವೈರಸ್ ಬರುತ್ತೆ. ಅದರಲ್ಲಿ ಬಂದರೆ ನೀವು ನೋಡಿದರೆ ಮೋಸ್ಟ್ ಆಫ್ ದಿ ಪೀಪಲ್ ನಮಗೂ ಉಸಿರಾಟ ತೊಂದರೆ ಇದೆ ಅಂತ ಹೇಳ್ತಾರೆ. ಆಯಿತಾ? ಹಸು ಚೆನ್ನಾಗಿ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಅದೇ ಸ್ವಲ್ಪ ವಯಸ್ಸಾಗಿರೋರು ಇದ್ದರೆ ಅವರು ಆಸ್ಥಮೆಟಿಕ್ ಆಗಿದ್ದರೆ ಆಸ್ಥಮೆಟಿಕ್ ಪ್ರಾಬ್ಲಮ್ ಇನ್ನೂ ಹೆಚ್ಚಿಗೆ ಆಗುತ್ತೆ. ಅದೇ ರೀತಿಯಾಗಿ ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅದು ಇನ್ನೂ ಹೆಚ್ಚಿಗೆ ಆಗುತ್ತೆ. ಸೊ ಆ ಒಂದು ಕೇಸು ಇವ್ರಿಗಾಗಿದೆ. ಸೊ ಒಂದು ಹಾರ್ಟ್ ಅದರಿಂದ ಎಜೆಕ್ಷನ್ ಫ್ರಾಕ್ಷನ್ ಡ್ರಾಪ್ ಡೌನ್ ಆಗಿದೆ. ಇನ್ನೊಂದು ಕಡೆ ನೋಡಿದರೆ ಅದು ಸ್ಪೈನಲ್ಲಿ ಇರೋದ್ರಿಂದ
ಆ ವೈರಸ್ ಸ್ಪೈನಲ್ಲಿ ಇರೋದ್ರಿಂದ ಅದು ಕೆಳಗಡೆ ಬಂದಿದೆ ಲಂಬರ್ ರೀಜನ್, ಸ್ಯಾಕ್ರಮ್ ರೀಜನ್. ಆವತ್ತು ನೀವು ನೋಡಿದರೆ ರೀನಲ್ ಆರ್ಟ್ರೀಸ್ ಎಲ್ಲ ಡಿಸ್ಫಂಕ್ಷನ್ ಆಗುತ್ತೆ, ಆಯಿತಾ. ಸ್ಯಾಕ್ರಮ್ ಅಲ್ಲೆಲ್ಲ ನೀವು ನೋಡಿದರೆ ಎಲ್ಲನೂ ಡಿಸ್ಫಂಕ್ಷನ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗುತ್ತೆ. ಅದರಿಂದ ಪೆಲ್ವಿಕ್ ಜಾಯಿಂಟ್ ಎಕ್ಸಾಕ್ಟ್ಲಿ ಇಲಿಯಾಕ್ ಆರ್ಟ್ರಿಗೂ ಬ್ಲಡ್ ಅಬ್ಸ್ಟ್ರಕ್ಷನ್ಸ್ ಆಗೋದ್ರಿಂದ ನೀ ಕಾಲ್ನು ಮಡಚೋದಕ್ಕಾಗಲ್ಲ, ಸ್ಟ್ರೈಟ್ ಮಾಡೋದಕ್ಕಾಗಲ್ಲ, ನಿಲ್ಕೊಳ್ಳೋದಕ್ಕಾಗಲ್ಲ. ಆವತ್ತು ಸಪೋರ್ಟ್ ಬೇಕು. ಆ ಪೆಲ್ವಿಕ್ ಸ್ಟ್ರಕ್ಚರೇ ವೀಕ್ ಆಗಿಬಿಡತ್ತೆ. ಸ್ಯಾಕ್ರಮ್ ರೀಜನ್ L4, L5, S1, S2 ಇದೆಲ್ಲ ಪೂರ್ತಿ ವೀಕ್ ಆಗುತ್ತೆ. ಅದರಿಂದ ಇನ್ನೊಂದು ಸಮಸ್ಯೆ, ಜೆಂಟ್ಸ್ ಆಗಿದ್ದರೆ ಅವ್ರಿಗೆ ಪ್ರಾಸ್ಟೇಟ್ ಎದರ್ ಕಾಂಟ್ರಾಕ್ಟ್ ಆಗ್ಬೋದು, ಇಲ್ಲಾಂದರೆ ಎನ್ಲಾರ್ಜ್ ಆಗ್ಬೋದು. ಕೆಲವ್ರಿಗೂ ಸಿಸ್ಟು ಬರ್ಬೋದು. ಅದರಿಂದ ಒಬ್ಬರು ನಮ್ಮ ಹತ್ರ ಇನ್ನೊಂದು ಪೇಷಂಟ್ ಇದ್ದಾರೆ, ಅವ್ರಿಗೂ ಆ ಥರ ಆಗಿದೆ. ಇದರಿಂದ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿಬಿಟ್ರೆ ಹೈ BP ಯಾವತ್ತೂ ಇರುತ್ತೆ. ಸೊ ಈಗ ಏನೇನು ಸಮಸ್ಯೆ ಆಯಿತು, ಹೃದಯ ನೋವು ಆಯಿತು, ರೆಸ್ಪಿರೇಟರಿ ಡಿಸ್ಫಂಕ್ಷನ್ ಆಯಿತು, ಲಂಬರ್ ಸ್ಯಾಕ್ರಮ್ ಇಶ್ಯೂಸ್ ಡಿಸ್ಫಂಕ್ಷನ್ಸ್ ಆಗಿರೋದ್ರಿಂದ ನಿಲ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಕೂತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ವಾಕ್ ಮಾಡೋದಕ್ಕಾಗ್ತಾ ಇಲ್ಲ, ಆಯಿತಾ. ಇದರಿಂದ ಹಸು ಆಗ್ತಾ ಇಲ್ಲ, ಹೊಟ್ಟೆ ಸಮಸ್ಯೆಗಳು ಬಂದಿದೆ. ಸೊ ಈ ಥರ ವರ್ಕು ಬಂದಿರೋದ್ರಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಅವರು ಡಯಾಬಿಟಿಕ್, ಇನ್ನೊಂದು ಅವರು ಡಯಾಬಿಟಿಕ್. ಅದರಿಂದ ಅವ್ರ ಮೆಡಿಕೇಷನ್ಸ್ ಬಂದು ಎಕೋಸ್ಪಿರಿನ್ ತೊಗೊಂಡಿದ್ದಾರೆ, ಆಸ್ಪಿರಿನ್ ಪೇಸ್ ಮೇಕರ್ ಇರೋದ್ರಿಂದ ಆಸ್ಪಿರಿನ್ ತೊಗೊಂಡಿದ್ದಾರೆ. ಅದ್ರ ಬಿಟ್ಟು ಡಯಾಬಿಟಿಕ್ಕು ಇದು ಮೆಟ್ಫಾರ್ಮಿನ್ ತೊಗೊಂಡಿದ್ದಾರೆ. ಇದು ಈ ಸಮಸ್ಯೆಗಳು ಇದ್ದಿರೋದ್ರಿಂದ ನಾವು ಮರ್ಮ ಚಿಕಿತ್ಸೆ ಶುರು ಮಾಡಿದ್ವಿ. ಮರ್ಮ ಚಿಕಿತ್ಸೆಯಲ್ಲಿ ಫಸ್ಟ್ ನಾವು ಮಾಡಿರೋದೆಲ್ಲ ಪಾದಾಭ್ಯಂಗ ಅಂತ ಹೇಳ್ತೀವಿ. ಆ ಪಾದದಲ್ಲಿ ಮರ್ಮ ಮಾಡೋದ್ರಿಂದ ಅದರಲ್ಲಿ ಇರೋ ಆರ್ಟ್ರೀಸ್ ಯಾವುದೇ ಅದು ಹಾರ್ಟ್ಗೆ ಪಲ್ಮನರಿ ಆರ್ಟ್ರಿ ಇರ್ಬೋದು, ಕರ್ನರಿ ಆರ್ಟ್ರಿ ಇರ್ಬೋದು, ಆ ಆರ್ಟ್ರೀಸ್ ಎಲ್ಲ ಪಾದದಲ್ಲಿ ಡಾರ್ಸಲ್ ಆರ್ಟ್ರೀಸ್ ಆಗಿ ಬರುತ್ತೆ. ಅದರಲ್ಲಿ ಪ್ರೆಷರ್ ಕೊಡೋದಕ್ಕೂ ಶುರು ಮಾಡ್ತೀವಿ. ಅದೇ ರೀತಿಯಾಗಿ ಅವ್ರಿಗೂ ಶುಗರ್ ಇರೋದ್ರಿಂದ, ಡಯಾಬಿಟಿಕ್ ಇರೋದ್ರಿಂದ ಶುಗರ್ ಪಾಯಿಂಟ್ಸ್ ನಮಗೂ K3, ಸ್ಪ್ಲೀನ್ 6 ಈ ಥರ ಕೆಲವು ಪಾಯಿಂಟ್ಸ್ ನಮ್ಮ ಕಾಫ್ ಮಸಲ್ಸಲ್ಲಿ ಇದೆ. ಅದರಲ್ಲಿ ಒಂದು 10 ಪಾಯಿಂಟ್ಸ್ ಇರುತ್ತೆ. ಅದು ಟಿಬಿಲ್ ಆರ್ಟ್ರಿನಿಂದ ಸೆಫಿನಿಯಸ್ ನರ್ವ್, ಸಿಯಾಟಿಕಾ ನರ್ವ್, ಪಾಪ್ಯುಲೇಟಿಯಲ್ ಆರ್ಟ್ರಿ ಈ ಥರ ಬರುತ್ತೆ. ಆ ಪಾಯಿಂಟ್ಸಲ್ಲಿ ನಾವು ಪ್ರೆಷರ್ ಕೊಟ್ಟಿದ್ದೀವಿ. ವೇನ್ಸ್ಗೂ, ಆರ್ಟ್ರೀಸ್ಗೂ, ಇದಕ್ಕೂ ನರ್ವ್ಗೂ 3 ಕಡೆಗೂ ನಾವು ಇದು ಕೊಟ್ಟಿದ್ದೀವಿ. ಅದರಿಂದ ಅವ್ರಿಗೂ ಶುಗರ್ ಕಡಿಮೆ ಆಗೋದಕ್ಕೂ ಶುರು ಆಗಿದೆ. ಆ ಶುಗರ್ ಮಾತ್ರೆಗಳು ಸ್ಟಾಪ್ ಮಾಡಿಸಿದ್ವಿ ವಿದಿನ್ ಫಸ್ಟ್ ಡೇ. ಅದಾದಮೇಲೆ ಪಥ್ಯಾಹಾರ ಅಂದರೆ ಏನು, ಈಗ ಯಾವುದೆಲ್ಲ ಗ್ಲೈಸೆಮಿಕ್ ಇಂಡೆಕ್ಸ್ ಬ್ಲಡ್ ಸೆಲ್ಸಲ್ಲಿ ಜಾಸ್ತಿ ಮಾಡುತ್ತೋ ಆ ಆಹಾರನೂ ಸ್ಟಾಪ್ ಮಾಡಿಸಿದ್ವಿ. ಅವ್ರಿಗೂ ಎಲ್ಲನೂ ಒಂದು ಬೆಳ್ಳುಳ್ಳಿ ಇರ್ಬೋದು, ಇಲ್ಲಾಂದರೆ ಲೀವ್ಸ್ ಇರ್ಬೋದು, ಗ್ರೀನ್ ಲೀವ್ಸು, ಸ್ಯಾಲಾಡ್ಸು, ಫ್ರೂಟ್ಸಲ್ಲಿ ಕೆಲವು ಫ್ರೂಟ್ಸೇ ಕೊಡೋದು, ಯಾವುದು ಶುಗರ್ ಜಾಸ್ತಿ ಸ್ಪೈಕ್ ಆಗಲ್ಲವೋ ಆ ಥರ. ಸೊ ಅದು ಜ್ಯೂಸ್ ಆಗಿರ್ಬೋದು, ಸ್ಯಾಲಾಡ್ಸ್ ಆಗಿರ್ಬೋದು, ಈ ಥರ ನಾವು ಮಾಡಿ ಅವ್ರಿಗೂ 4 ದಿನನೂ ಅದೇ ಥರ ಮಾಡಿದ್ವಿ. ಅವ್ರಿಗೂ 2ನೇ ದಿನ ನೀವು ನೋಡಿದರೆ 11 ರೌಂಡ್ಸ್ ಮಾಡಿದ್ದಾರೆ ಹಾಸ್ಪಿಟಲ್. ಫಸ್ಟ್ ಡೇ 1 ರೌಂಡ್ ಮಾಡೋದಕ್ಕಾಗಿಲ್ಲ, ಅವ್ರು ಎದ್ದು ನಿಲ್ಕೊಳ್ಳೋದಕ್ಕೂ ಶಕ್ತಿ ಇಲ್ಲ. 2 ಜನ ಇಟ್ಕೊಂಡು ಅವ್ರನ್ನು ಸೇವೆ ಮಾಡಿದ್ದಾರೆ. ನೆಕ್ಸ್ಟ್ ಡೇ 11 ರೌಂಡ್ಸ್ ನಮ್ಮ ಹಾಸ್ಪಿಟಲ್ನೇ ಮಾಡಿದ್ದಾರೆ, ಆಯಿತಾ. ಸೊ 3rd and 4th ಡೇ ನಾನು 60% ನನ್ನ ಕಾಯಿಲೆ ಸರಿ ಇತ್ತು ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ಒಂದೇ ಒಂದು ವಿಚಾರ ವೀಕ್ಷಕರಿಗೂ ಹೇಳಬೇಕು ಅಂತಿದ್ದೀನಿ. ಇದು ಪರ್ಸೆಂಟೇಜಲ್ಲಿ ಮೆಷರ್ ಮಾಡೋದು ಅದು ಆಗಲ್ಲ. ಯಾವುದೇ ಒಂದು ಕಾಯಿಲೆ ನನಗೂ ಇಷ್ಟು ಸರಿ ಆಯಿತು, ಇಲ್ಲ ಇಷ್ಟು ನನಗೆ ಇದೆ ಹೇಳೋದಕ್ಕೂ ಆಗಲ್ಲ. ನೀವು ಪ್ಯಾರಾಮೀಟರ್ಸ್ ನೀವು ಹೇಳೋದಕ್ಕಾಗಲ್ಲ. ನನಗೂ ಸ್ವಲ್ಪ ಕಡಿಮೆ ನೋವು ಇದೆ, ಸ್ವಲ್ಪ ಜಾಸ್ತಿ ಇದೆ, ಇಲ್ಲಾಂದರೆ ನನಗೂ ಪೇಯ್ನೇ ಇಲ್ಲ, ಈ ಥರನೇ ಹೇಳೋದಕ್ಕಾಗತ್ತೆ. ಈಗ ಒಬ್ಬ ವ್ಯಕ್ತಿ ಕೂತ್ಕೊಂಡಿರಬೇಕು, ನಿಲ್ಕೊಳ್ಬೇಕು ಅಂದರೆ ಅವನಿಗೆ ಸಪೋರ್ಟ್ ಬೇಕು ಅಂತ ಇರೋ ಪರಿಸ್ಥಿತಿಯಲ್ಲಿ ಅವನು ನಿಲ್ಕೊಂಡಿದ್ದಾನೆ ಅಂದರೆ ಅದು ಸರಿಯಾಗಿಲ್ಲವ. ಆವತ್ತು ನೀವು 60%, 50% ಹೇಳೋದಕ್ಕಾಗತ್ತಾ? ಸರಿ, ನಿಲ್ಕೊಂಡಿದ್ದೀರಾ, ಈಗ ನಡೀತಾನೆ ಇದ್ದೀರಿ ಅಲ್ವಾ. 11 ರೌಂಡ್ಸ್ 13 ರೌಂಡ್ಸ್ ಮಾಡ್ತಾ ಇದ್ದಾರೆ, ಅದು ಕ್ಲಿಯರ್ ಆಗಿ ನಿಮಗೂ ಅರ್ಥ ಆಗುತ್ತೆ. 100% ದಟ್ ಪರ್ಸನ್ ಈಸ್ ಪರ್ಫೆಕ್ಟ್ ಅಲ್ವಾ. ಅದರಿಂದ ಪರ್ಸೆಂಟೇಜಲ್ಲಿ ವ್ಯಾಲ್ಯೂಷನ್ ನೀವು ಮಾಡೋದಕ್ಕಾಗಲ್ಲ, ಯಾರು ಮಾಡೋದಕ್ಕಾಗಲ್ಲ. ಅದಕ್ಕೂ ಒಂದು ಇಂಡೆಕ್ಸ್ ರೇಟು ಇಲ್ಲ, ಆಯಿತಾ. ಕಾಯಿಲೆ ಸರಿ ಹೋಗಿದಾ ಇಲ್ಲವಾ, ವಾಸಿ ಆಗಿದಾ ಇಲ್ಲವಾ, ಅವನು ನಡ್ಕೊಂಡು ಬಂದರೆ ಯಾತ್ರೆ ಬಂದಿದ್ದಾನೆ, ನಡ್ಕೊಂಡು ಹೋಗೋ ಹೊತ್ತು, ಡಿಸ್ಚಾರ್ಜ್ ಆಗಿ ಹೋಗೋ ಹೊತ್ತು ಯಾತ್ರೆ ಹೋಗಿದ್ದಾನೆ. ಇದು ಸೆಕೆಂಡ್. ಅವರ ಬ್ಲಡ್ ಟೆಸ್ಟ್ ಎಲ್ಲ ರಿಪೋರ್ಟ್ಸ್ ನಾವು ಮಾಡ್ತೀವಿ. ಅದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇರ್ಬೋದು,
CBC ಇರ್ಬೋದು, ಲಿಪಿಡ್ ಪ್ರೊಫೈಲ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಎಲ್ಲ ಟೆಸ್ಟ್ ಮಾಡಿದ್ವಿ. ನಮ್ಮ ಹತ್ರ ಡಾಕ್ಯುಮೆಂಟೇಷನ್ ಇದೆ. ಅವ್ರು ಎಲ್ಲಿ 40% ಎಜೆಕ್ಷನ್ ಫ್ರಾಕ್ಷನ್ ಇದು ಅಂತ ಹೇಳಿದಾರೋ ಅದು 60% ಆಗಿದೆ. BP 100+, ಸಿಸ್ಟಾಲಿಕ್ ಬಂದು 120+ ಇತ್ತು. ಡಯಾಸ್ಟಾಲಿಕ್ನು ಅದೇ ಥರ 100+ ಇತ್ತು. ಇಟ್ ಹಸ್ ಕಮ್ ಡೌನ್ ಟು 120/70 ಏನು ಲಾಸ್ಟ್ಗೂ ನಾರ್ಮಲ್ ಪ್ಯಾರಾಮೀಟರ್ಗೂ ಅವ್ರು ಬಂದಿದ್ದಾರೆ. ಸರಿ, ಶುಗರ್ ಲೆವೆಲ್ ಏನಾಯಿತು? ಈಗ ನಾವು ಒಂದು ರ್ಯಾಂಡಮ್ ಟೆಸ್ಟಿಂಗ್ ಮಾಡ್ತೀವಿ. ಫಾಸ್ಟಿಂಗ್ ಒಂದು ಮಾಡ್ತೀವಿ, ರ್ಯಾಂಡಮ್ ಒಂದು ಮಾಡ್ತೀವಿ. ಸೊ ಫಾಸ್ಟಿಂಗ್ ಮಾಡೋ ಟೈಮಲ್ಲಿ ಅವ್ರಿಗೂ 100ಕ್ಕೆ ಬಂತು. 100 ಕೆಳಗಡೆ ಇರಬೇಕು, ಇಲ್ಲಾಂದರೆ 100ವರೆ ಇರ್ಬೋದು, ತೊಂದರೆ ಇಲ್ಲ. ರ್ಯಾಂಡಮ್ ಮಾಡೋದಲ್ಲಿ 150, 180, ಕೆಲವ್ರಿಗೂ 200 ಹೋಗುತ್ತೆ. ಬಟ್ ಇಟ್ ವಾಸ್ ಓನ್ಲಿ 125 to 150. ಆಯಿತಾ? ಅದರಿಂದ ನಾವು ಈಗ ಆಸ್ಪಿರಿನ್ನು ಸ್ಟಾಪ್ ಮಾಡಿಸಿದ್ವಿ ಅವ್ರಿಗೂ. ಇದು ಮೆಟ್ಫಾರ್ಮಿನ್ ಸ್ಟಾಪ್ ಮಾಡಿಸಿದ್ವಿ. ಚೆನ್ನಾಗಿ ನಡ್ಕೊಂಡಿರಿ. ಇದು ನೀರು ಚೆನ್ನಾಗಿ ಕುಡಿ, ಬೆಳ್ಳುಳ್ಳಿ ತಗೊಳ್ಳಿ, ಜಿಂಜರ್ ತಗೊಳ್ಳಿ, ಪೆಪ್ಪರ್ ತಗೊಳ್ಳಿ, ಪದ್ಯ ಆಹಾರ ತಿನ್ಕೊಂಡು ಬನ್ನಿ. ನಿಮ್ಮ ಕಾಯಿಲೆ ಯಾವತ್ತೂ ಬರಲ್ಲ. ಮನೋ ವಿಚಾರ ಏನಾದ್ರು ಇದ್ದರೆ ಅದು ಬಿಟ್ಬಿಡಿ, ಸಂತೋಷವಾಗಿರಿ. ಇಷ್ಟೇ ಹೇಳಿದ್ವಿ. ಈಗ ಅವ್ರು ತುಂಬ ಚೆನ್ನಾಗಿದ್ದಾರೆ. ಅವರು ನಮಗೊಂದು ಭೇಟಿ ಕೊಟ್ಟಿದ್ದಾರೆ, ಅದು ನೀವು ನೋಡಿರ್ಬೋದು ವೀಕ್ಷಕರೇ. ಈ ಥರ ಇನ್ನೊಬ್ಬರಿಗೂ ಇದ್ದಾರೆ. ಆ ಪೇಷಂಟ್ಗೂ ನಾವು ಸರಿಪಡಿಸ್ತಾ ಇದ್ದೀವಿ. ಅವ್ರಿಗೇನೆಂದರೆ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿದೆ. ಅದರಿಂದ ಅವ್ರ BP ಯಾವತ್ತೂ ನೋಡಿದ್ರೇನು 200 ಇರೋದು, 200/90, 100 ಈ ಥರನೇ ಇರೋದು. ಈಗ ಅದು 150/70, 80ಗೆ ಬಂದಿದೆ. ಇನ್ನೂ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅವರು ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಒಂದೇ ಇಲ್ಲ, ಅದರಲ್ಲಿ ಸಿಸ್ಟು ಫಾರ್ಮ್ ಆಗಿದೆ, ಗ್ರೇಡ್ 1 ಆಗಿದೆ. ಇದು ಎಲ್ಲನೂ ಹಾರ್ಟ್ಗೂ ಸಂಬಂಧಪಟ್ಟಿರುತ್ತೆ, ಇನ್ನೊಂದು ಬ್ರೈನ್ಗೂ ಸಂಬಂಧಪಟ್ಟಿರುತ್ತೆ. ಸೊ ಇದರಿಂದ ಅವ್ರಿಗೆ ಸ್ಟ್ರೋಕು ಬರ್ಬೋದು, ಇಲ್ಲಾಂದರೆ ಹಾರ್ಟ್ ಡಿಸ್ಫಂಕ್ಷನ್ ಆಗ್ಬೋದು, ಕಾರ್ಡಿಯಕ್ ಡಿಸ್ಫಂಕ್ಷನ್ಸ್ ಹೇಳ್ಬೋದು. ಈ ಥರ ಸಮಸ್ಯೆಗಳು ಎಲ್ಲನೂ ಒಂದು ಆರ್ಗನ್ಗೂ ಇನ್ನೊಂದು ಆರ್ಗನ್ಗೂ ರಿಲೇಷನ್ ಇರೋದನಿಂದ ನಾವು ಯಾವತ್ತೂ ಯಾವುದು ಕಾರಣ ಅಂತ ಅದು ಫಸ್ಟ್ ನಾವು ಕಂಡುಹಿಡಬೇಕು. ಆ ಕಂಡುಹಿಟ್ಟರೆ ಖಂಡಿತವಾಗಿ ಈ ಥರ ಸಮಸ್ಯೆಗಳು ಬರಲ್ಲ. ಸೊ ಸ್ವಾಮೀಜಿ, ಇವಾಗ ನೀವು ತಿಳಿಸ್ಕೊಟ್ರಿ ಎಂಥ ಗಂಭೀರವಾದ ಸಮಸ್ಯೆನ ಮರ್ಮ ಚಿಕಿತ್ಸೆಯ ಮೂಲಕ ನೀವು ಪರಿಹಾರ ಮಾಡಿ ಕೊಟ್ಟು ಕಳಿಸಿದ್ದೀರಿ ಅಂತ ಹೇಳಿ. ಆದರೆ ಈ ಪರಿಹಾರ ಕಂಡುಕೊಂಡಿದ್ದಾಗಿದೆ, ಈಗ ಅವ್ರ ಮನೆಗೆ ಮರಳಿ ವಾಪಸ್ ಹೋಗಿದ್ದಾರೆ. ಬಟ್ ಯಾವ ರೀತಿ ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಂತ? ಈಗ ನಾವು ಒಂದು ಡಯಟ್ ಚಾರ್ಟ್ ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಡಯಟ್ ಚಾರ್ಟ್ ಕೊಟ್ಟಿದ ಮೇಲೆ ಅದು ಅದ್ರ ಪ್ರಕಾರ ಇರಬೇಕು. ಇನ್ನೊಂದು ಡಿಸ್ಚಾರ್ಜ್ ಸಮಯದಲ್ಲಿ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ, ನೀವು ವಾಕ್ ಮಾಡಬೇಕು, ನೀರು ಕುಡಿಬೇಕು. ಅದು ಯಾವತ್ತು ಬ್ಲಡ್ ತಿನ್ನಾಗಿ ಇರುತ್ತೋ ಆವತ್ತು ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ. ಆಯಿತಾ? ಆನಿಯನ್ ತಿನ್ನಿ, ಚೆನ್ನಾಗಿ ಆನಿಯನ್ ತಿನ್ನಿ. ಬಿಸಿಲಲ್ಲಿ ಆನಿಯನ್ ಇರಬೇಕು ನಿಮ್ಮ ಹತ್ರ. ಅದು ಹಾರ್ಟ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಈ ಥರ ಏನೇನು ಪದ್ಯ ಆಹಾರ ಇದೋ ಅದೆಲ್ಲ ನಾವು ಅವ್ರಿಗೆ ಹೇಳಿದ್ವಿ. ಅದೇ ರೀತಿಯಾಗಿ ನಾವು ಒಂದು ಡಯಾಬಿಟಿಕ್ ಕೇರ್ ಪೌಡರ್ ಕೊಟ್ಟಿದ್ದೀವಿ. ಅದು ಹೆರ್ಬ್ಸು. ಒಂದು ತಿಂಗಳಿಗೂ 1.5 ತಿಂಗಳಿಗೂ ಅದನ್ನು ನೀವು ತೊಗೊಂಡು ಬಂದರೆ ಖಂಡಿತವಾಗಿ ಅದನ್ನು ನಿಮಗೂ ಶುಗರ್ ಲೆವೆಲ್ನು ಕಡಿಮೆ ಮಾಡುತ್ತೆ. ಏನಾದರೂ ಹಿಮೋಗ್ಲೋಬಿನ್ ಅದರಿಂದ ಕಡಿಮೆ ಆಗಿಬಿಟ್ರೆ, ಕೆಲವ್ರಿಗೂ ಹಿಮೋಗ್ಲೋಬಿನ್ ಕಡಿಮೆ ಆಗಿಬಿಡುತ್ತೆ. ಆ ಥರ ಇದ್ದರೆ ಪೀಪಲ್ ಲೀವ್ಸ್, ಒಂದು 5 ಲೀವ್ಸ್ ತೊಗೊಂಡು ಅದು ಚೆನ್ನಾಗಿ ವಾಶ್ ಮಾಡಿ ಅದರದ್ದು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ 1 ಗ್ಲಾಸು ಟ್ವೈಸ್ ನೀವು ಕುಡಿಸಿದರೆ ಖಂಡಿತವಾಗಿ ನಿಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗಿಬಿಡುತ್ತೆ. ವಿದಿನ್ 3 days 10 ಮೇಲೆ ಬಂದುಬಿಡುತ್ತೆ. ಆವತ್ತು ನೀವು ಅದು ಸ್ಟಾಪ್ ಮಾಡ್ಬೋದು. ಸೊ ಇದು ಈ ಪ್ರಕಾರ ನೀವು ಒಂದೊಂದು ನೋಡಿಕೊಂಡು ಹೋಗಿದರೆ ನಿಮಗೂ ತೊಂದರೆಗಳು ಬರಲ್ಲ. ಈಗ ಇಲ್ಲಿ ಇರೋವರೆ ನಾವು ಹೇಳಿರೋ ಪ್ರಕಾರ ಎದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ನೀವು ಚೇಂಜ್ ಮಾಡಿಬಿಟ್ರೆ ಅದಕ್ಕೂ ನಾನು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಆಯಿತಾ? ಅದೇ ಸಮಸ್ಯೆ ಈಗೇನು ಬರ್ಬೋದು. ಅದರಿಂದ ನಿಮ್ಮ ರೋಗ ನಿವರ್ತಿ ಮಾಡಿಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕು. ಸೊ ವೀಕ್ಷಕರೇ, ನೀವು ತಿಳ್ಕೊಂಡಿದ್ದೀರಾ ಯಾವ ರೀತಿ ಅವರು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಜೊತೆಯಲ್ಲಿ BP ಆಗಿರ್ಬೋದು, ನಾನಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡ್ರು ಅಂತ ಹೇಳಿ. ಧನ್ಯವಾದಗಳು. ಧನ್ಯವಾದ. ಸೊ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಯಾವುದೇ ರೀತಿಯಾದಂಥ ಗಂಭೀರವಾದ ಆರೋಗ್ಯ ಸಮಸ್ಯೆ ಇದ್ರೂ ಚಿಂತೆ ಮಾಡದೆ ಮರ್ಮ ಚಿಕಿತ್ಸೆಯ ಮೂಲಕ ಪರಿಹಾರ ಕಂಡುಕೊಳ್ಬೋದು ಅಂತ ತಿಳಿಸ್ಕೊಟ್ವಿ. ನೀವೇನಾದರೂ ಇಲ್ಲಿ ಬಂದು ಪರಿಹಾರ ಕಂಡುಕೊಂಡಂಥ ಪೊಲೀಸರಿಗೆ ಯಾವ ರೀತಿ ಸಮಸ್ಯೆ ಇತ್ತು, ಅವ್ರು ಯಾವ ರೀತಿ ಪರಿಹಾರ ಕಂಡುಕೊಂಡ್ರು ಅನ್ನೋದ್ರ ಬಗ್ಗೆ ಅವ್ರ ಮೂಲಕವೇ ತಿಳ್ಕೋಬೇಕು, ಆ ಟೆಸ್ಟಿಮೋನಿಯಲನ್ನು ನೋಡಬೇಕು ಅಂದರೆ ನಮ್ಮ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಯ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ವಿಡಿಯೋ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಲಭ್ಯ ಇದೆ ಅಂತ ಹೇಳ್ತಾ ಮತ್ತಷ್ಟು ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತನಾಡೋಣ. ನಮಸ್ಕಾರ.